ಹಂಗಾರೆ ಈಗ ಇವಳಿಗೆ ಮುಂದಕ್ಕೆ ಮೂಡಿದೆ. ಏನಿಲ್ಲ 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 ಗೈಸ್. ಇಲ್ಲ ಇಲ್ಲ ಸೆಕೆಂಡ್ ಕೊಟ್ಕೊಳ್ಳಿ. ಬನ್ನಿ 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 ಹೋಗೋಣ ಅಂತ ಬಂದಿದೆ. ದೋಸೆಗೆ 20 ರೂಪಾಯಿ. ದೋಸೆಗೆ 20 ರೂಪಾಯಿ ಎಷ್ಟರ ತಿನ್ಬೋದು. ನಾನ್ ಬಾಲ್ ಹಿಡಿಯಲ್ಲ, ನಾನ್ ಓಡಲ್ಲ, ನಾನ್ ಅಲ್ಲಿ ಬಂದಾಗ ಎಷ್ಟು ಗಲೀಜಿತ್ತಂದ್ರೆ ಆ ಸಿಗರೇಟ್ ಪ್ಯಾಕೆಟ್, ಆ ಕುಡ್ದಿರೋ ಬಾಟ್ಲುನ ಹಂಗಾರು ಇಟ್ಟವ್ರ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲರೂ 2 ಕಾರಲ್ಲಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಕ್ಯಾಂಪಿಂಗ್ ಮಾಡೋಕ್ಕೆ. ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇರೋದು. ಬೆಳಿಗ್ಗೆ ಎಲ್ಲರೂ ಎದ್ದೊಳಿಸಿ ರೆಡಿ ಮಾಡಿಸಿ ಕೂತಿರುವಂಥ ನಿಶಾ ರವೀಂದ್ರ. ಯಾರನ್ನ ಎದ್ದೇಳಿಸಿ? ನಾನೆಲ್ಲರನ್ನು ಎದ್ದೇಳಿಸಿ ರೆಡಿ. ಅಲ್ಲ, ನನಗೆ ಫಿನಿಶ್ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ನೀನು. ಹಾಂ, ಪ್ರೀ ಪ್ಲಾನ್ ಮಾಡ್ಕೊಂಬಿಟ್ಟವಳೆ ಗೈಸ್. ನಾನು ರಾತ್ರಿನೇ ಎದ್ಬಿಟ್ಟು ಎಲ್ರಿಗೂ ಅದನ್ನೇ ಕೊಟ್ಬಿಡೋಣ ಅಂತ ಫಸ್ಟ್ ಎದ್ದುಬಿಟ್ಟು ನಾನು ಫೋನ್ ಮಾಡಿದಾಗ ಎದ್ದು ಬಂದು ಕೂತಿದ್ದೀನಿ ನಾನು ಆಲ್ರೆಡಿ ಅಂತಿದ್ಲು. ಸೊ ಎಲ್ಲರೂ ರೆಡಿಯಾಗಿದ್ದಾರೆ, ಹೋಗಬೇಕು. ಸೊ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀವಲ್ಲ ಇವತ್ತು. ಯಾವುದೇ ರೀತಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲೆಲ್ಲ ಐಟಮ್ಸ್ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ದೋಸೆ ಐಟಮ್ಸು ಮತ್ತು ಚಿಕನ್ ಮಾಡೋಕ್ಕೆ. ಚಿಕನ್ ಎಲ್ಲಿ ಫ್ರಿಜ್ಜಲ್ಲಿ ಇದೆಯಾ? ಹಾಗೆ ಇದು ದೋಸೆ ಬ್ಯಾಟರು ಎಲ್ಲ ರೆಡಿ ಉಂಟು. ಇಲ್ಲಿ ನೋಡಿ, ದೋಸೆ ಬ್ಯಾಟರು, ತವಾ ಗಿವ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಹೋಗದೆ ಮಾಡ್ಕೊಂಡು ತಿನ್ನೋದೆ. ನೀವು ನಮ್ಮ ಜೊತೆ ಬನ್ನಿ, ಹೋಗುವ. ಈ ಸ್ವಾತಿ, ಬಬ್ಲಿ ಸ್ವಾತಿ ಹತ್ರಿ. ದೀಪ ಪೂರ್ಣಿಮಾ ಬನ್ರಿ. ಹಾಂ ಚಬ್ಲಿ ನಿಶುಂಗೇನೋ ಇಟ್ವಲ್ಲ, ಏನೋ ಏನೋ ಇಟ್ವಲ್ಲ ನಿನಗೆ ನೆನ್ನೆ. ಅಲ್ಲಿಗೊಬ್ರು ಹೋಗ್ರಪ್ಪ. ಆ ಕಾರು 2 ಕಾರಲ್ಲಿ ಹೋಗ್ತಾ ಇರೋದೀಗ. 3 ಜನ ಹಿಂದೆ ಕುತ್ಕೋಬೋದು. ಒಬ್ಬರು ತ್ಯಾಗ ಮಾಡಿ ಅಲ್ಲಿ ಹೋಗ್ಬೇಕಲ್ಲ. ಓಕೆ ಪೂರ್ಣಿಮಾ, ಬಾಯ್ ಗೈಸ್. ಇದು ನೋಡಿ, ಡೈರೆಕ್ಟ್ ಕುಶಾಲನಗರಕ್ಕಲ್ವಾ? ಕುಶಾಲನಗರಕ್ಕೆ ಇಲ್ಲಿಂದ ಹಿಂಗೆ ಹೋಗುತ್ತೆ. ನೈಸ್. ಮೇ ಬಿ ಇದು ಶ್ರೀರಂಗಪಟ್ಟಣದಿಂದ ಅಟ್ಯಾಚ್ ಆಗುತ್ತೇನೋ ಡೈರೆಕ್ಟು ನೈಸಿಂದ. ಎಸ್, ಇವಾಗ ನಾವು ಹೋಗ್ತಾ ಇದ್ದೇವೆ. ಹಿಂದೆಗಡೆ ಕಾಡಲ್ಲಿ ದೊಡ್ಡದಾರೆ. ಇದು ನಮಸ್ಕಾರ ಇಲ್ಲ, ಹೋಗ್ತಾ ಇದ್ವಿ. ಅಲ್ಲಿ ಮೇಲೆ ಇಟ್ಕೊ ಮಾಡ್ತೀರಾ ನಿಕ್ಕೆ? ಓಕೆ. ಏನೇನು ಇವತ್ತು ರೆಸಿಪಿ ಹೇಳ್ಬೋದೆ ನಿಮ್ಮ ಇದು ಕುಕ್ಕಿಂಗಲ್ಲಿ? ಕಿಚನ್ ಗ್ರೇವಿ, ದೋಸೆ. ಅಲ್ಲಿ ಮರದ ಹತ್ರ ಮಾಡ್ಬೋದಿದ್ದಲ್ಲ, 12 ಹತ್ರನೇ. ನಿಶಾ ಅವ್ರು ಏನೋ ಹೇಳ್ತಾ ಇದ್ದಾರೆ, ಹೇಳಿ ನಿಶಾ ಅವರೇ. ಅಲ್ಲ, ಒಳಗೆ ಇಟ್ಕೊ ಮಾಡಬಹುದು. ಆ ಮರದ ಹತ್ರ ಎಲ್ಲ ಕೂತ್ಕೊಂಡು. ಹೌದು, ನಾವೇನು ಅನ್ಕೊಂಡ್ವಿ ಇಲ್ಲಿಂದ ಕೆಳಗಡೆ ಮಾಡ್ತಾರೆ ಅಂತ ನಾವು ಅನ್ಕೊಂಡ್ವಿ. ಏನು ಮಾಡೋದು ಹೇಳಿ. ಯಾವ ಮರ? ಸ್ಟಾರ್ಟ್ ಹೋಗೋಣ ಅಂತ ಬಂದಿದೆ. ಏನು ಪೂರ್ಣಿಮಾ ಅವರೇ? ಅಯ್ಯೋ ಹೌದಾ? ಕಚ್ಚುತ್ತಾ? ಮದನ್ ಗೌಡ ಅವ್ರು ಯಾಕೋ ಬೆಳಿಗ್ಗೆ ಸಪ್ಪಗಿದಾರಲ್ಲ. ಒಂದಿನ ಎದೊಳಗದಕ್ ನೋಡ್ರಿ ಎಲ್ಲ ಎಷ್ಟ್ ಹಂಗ್ ಸಂಕಟ ನಮ್ಗೆಲ್ಲ. ಯಾರಿಗೆಲ್ಲ? ಇವಳು ಬೆಳಗ್ಗೆ ಎದ್ಬಿಟ್ಟು ಹಿಡಿಯಕ್ ಆಯ್ತಾ ಇಲ್ಲ ಗುರು ಇವಳನ್ನ. ಟೈಮ್ ಗೈಸ್, ನಿಶಾ ಹೇಳ್ದಂಗೆ ಮಾತಿಗೆ ನಡ್ಕೊಂಡಿರೋದು. ಅವಳು ಏನು ಗೊತ್ತಾ, ಎಲ್ಲಿ ರೇಕ್ಸ್ಬಿಡ್ತಾರೆ ನೀವತ್ತು ಅಂತ ಹೇಳ್ಬಿಟ್ಟಾಳೆ. 6:30 ಎಚ್ಚರ ಆಯ್ತು, ಕೆಳಗಡೆ ಎದೊಳ್ಳಿ ಅಂತಾನೆ ಡೈಲಾಗ್ ಹೊಡೆದೆ. 6:30 ಎದ್ದು ಬಂದು ಆಗಲೇ ಸೋಫಾ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮದನ ಹೇಳೈತೆ, ಮಧು ಹೇಳವಳೆ, ಇನ್ನು ಎದ್ದಿಲ್ಲ ಅಂದ್ರೆ ರೇಗಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಪಟ್ ಅಂತ ಎದ್ಬಿಟ್ಟವಳೆ. ಚಬ್ಲಿಯಲ್ಲಿ ಚಬ್ಲಿ ಕಾಣಿಸಲ್ಲ. ಬುಬ್ಲಿ ಇಲ್ಲಿದ್ದಾರೆ. ಚಬ್ಲಿ ಏನೋ ಗೊತ್ತಿಲ್ಲ, ಮದನವ್ರು ಹೇಳ್ಬೇಕು, ಅವ್ರೇ ಇಟ್ಟಿರೋದು. ಚಬ್ಲಿ ಅಂದ್ರೆ ಗುಂಡ್ಗುಂಡಕ್ಕಿಲ್ಲ ಅಂತ, ಅಪೋಸಿಟ್ ಟು ಬಬ್ಲಿ. ನಂದೀಶ್ ಬಂದಿಡ್ಬೇಕಲ್ಲ, ಇವ್ರು ಲವರ್ ಬಾಯ್.
ಲೆಟ್ಸ್ ಗೋ. ಓಕೆ, ನಾನು ಇಲ್ಲಿ ಬರ್ತೀನಿ. ಗೈಸ್, ವಾಟೆ ದೋಸೆ. ನಾನು ಅಷ್ಟು ಸಲ ನೆನಪಿಸಿದ್ದೀನಿ, ಸೌಟು ತಗೊಂಡಿದ್ದೀನಿ ಅಂದರು. ಇವಾಗ ಎಲ್ರಿಗೂ ಹಾಕ್ಕೊಡೋಣ. ಈಶ್ವರಿ ಬನ್ನಿ, ಒಂಚೂರು ಕುತ್ಕೊಳ್ಳೋಕ್ಕೆ ನಮಗೆ ಕಷ್ಟ. ನಂದಿ ಹೊಟ್ಟೆ ಸಿಗ್ತಾ ಇದೆ, ಪ್ಲೇಟ್ ನಂದಿ ಈಸ್ ವೆರಿ ಹಂಗ್ರಿ ರೈಟ್ ನಾವು. ಸೊ ಫಸ್ಟ್ ನಂದೀಶನಿಂದ ಸ್ಟಾರ್ಟ್ ಮಾಡೋಣ. ತಗೊಳ್ಳಿ, ಹಾಕೋಣ. ಚಿಕನ್ ರೆಡಿ ಇದೆ. ದೋಸೆ ತುಂಬಾ ಸಿರಿದೆ. ಅದು ಎತ್ಕೊಡಿ ನಿಕ್ಕಿ ದೋಸೆದು. ಬನ್ರ ಹುಡುಗಿರ, ಸ್ವಾತಿ ಬನ್ನಿ, ಮದನ್ ಗೌಡ ಯೂಟ್ಯೂಬ್ ಚಾನಲ್ ಒಂದು ಬಾಟಲ್ ತಗೋ ಬನ್ರಿ. ಯಾಕೆ ಫಸ್ಟ್ ಹೆಣ್ಮಕ್ಳುಗಳಿಗೆಲ್ಲ ಕೊಟ್ಬಿಡಿ. ಆಮೇಲೆ ನಾವು ಒಂದು ಓಪನ್ ಆಗೈತೆ. ಇಲ್ಲಿ ಎಷ್ಟು ಗಾಡಿಗಳು ಓಡಾಡ್ತಾ ಇದಾವೆ ಗೊತ್ತಾ? ಇಲ್ಲಿ ಬಾ, ಇಲ್ಲಿ ತೋಟಗಳಿದ್ದಾರೆ. ಲಾಂಗ್ ಟೈಮ್ ಅಲ್ವಾ, ಲಾಸ್ಟ್ ಒಂದು 7 ತಿಂಗಳು ಭೂಮಿಕಾ ಬಂದಾಗ ನಾವು ಬಂದಿದ್ದು ನಿಶಾ ಆಲ್ಮೋಸ್ಟ್ 1 year ಮೇಲಾಯ್ತು. ಲಾಸ್ಟ್ ವರ್ಷ ಇಷ್ಟೊತ್ತಲ್ಲಿ ಹೆವಿ ಈ ತರ ಮಾಡ್ತಾ ಇದ್ವಿ. ಆಗ ಜಾಸ್ತಿ ನೀರು ತುಂಬಿತ್ತು, ಮತ್ತೆ ಮಳೆಗಾಲ. ಇಲ್ಲೇ ಬಂದಿದ್ದ. ಇಲ್ಲಿಗೆ ಬರ್ತಿದ್ವಿ ನಾವು, ಅಲ್ಲಿಗೆ ತಾನೇ ಎಷ್ಟು ಕೋಟೆ. ತುಂಬಾ ಜಾಗಕ್ಕೆ ಹೋಗಿದ್ದೀವಿ. ಇಲ್ಲೂ ಬಂದಿದ್ದೀವಿ, ಎಲ್ಲ ಕಡೆ. ಕೆರೆಯಿಂದ ಒಳಗಡೆಯಿಂದ ಅದು ಎಚ್ ಡಿ ಕೋಟೆ ಹತ್ರ ಅದು ತಾನೇ. ಹೌದು 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 ಹೌದು. ದೋಸೆ ತಿಂದು ಕ್ರಿಕೆಟ್ ಆಡುವ, ನೋಡುವ. ಹಾಕಪ್ಪ. ಇಡಿ ದೋಸೆಗೆ 20 ರೂಪಾಯಿ. ಬಿಸಿಗೆ ದೋಸೆಗೆ 20 ರೂಪಾಯಿ, ಎಷ್ಟಾರ ತಿನ್ಬೋದು. ನಂದಿ ದೋಸೆಗೆ 20 ಎಷ್ಟಾರ ತಿನ್ಬೋದು. ದುಡ್ಡು ಇಸ್ಕೊಳ್ಳೋಣ ನಾನು. ಕ್ಯಾಶಿಯರ್ ತಿನ್ಬಿಡ್ಲಿ ತಡೆಯಪ್ಪ ಫಸ್ಟ್. ಕ್ಯಾಶಿಯರ್ ಅಂದ್ರೆ ಮುಂದಕ್ಕೆ ಬಂದ್ಬಿಡ್ತಾಳೆ. ಎಲ್ಲಿ ನಿಶೆ ಎಷ್ಟು ಇಟ್ಟಿರ್ಬೋದು ಗೈಸ್ ದುಡ್ಡು? ಗೆಸ್ ಮಾಡಿ. ಎಷ್ಟು ಇಟ್ಟಿರ್ಬೋದು? ನಿಶನ್ ಹತ್ರ 2 ಅಕೌಂಟ್ ಇದೆ. ಅಕೌಂಟ್ ರೀಡ್ ಮಾಡುವ. ಒಂದು ಕೆನರಾ, ಒಂದು HDFC. ತೋರಿಸ್ಬಿಡ್ತೀನಿ. ತೋರ್ಸಪ್ಪ. ತೋರ್ಸಕ್ಕಾಗಲ್ಲ ಗೈಸ್, ಅಷ್ಟು ಮಾಡ್ಕೊಳ್ಳೋಳು ಅವಳು. ಇರೋದು ಎಲ್ಲ ಕುಡಿ ಇಡ್ತಾಳೆ. 1 ರೂಪಾಯಿ ಖರ್ಚು ಮಾಡಲ್ಲ. ಬಟ್ಟೆಗೆ ಹಾಕ್ಬಿಡ್ತದ. ಹೌ ಇಸ್ ದ ಫುಡ್? ಚೆನ್ನಾಗಿದ್ಯಾ? ಎಷ್ಟು ಕೊಡ್ತೀರಾ 10ಗೆ? 9.5. ಯಾಕೆ 5 ಅಂತ ಕೇಳು. ಓಕೆ, ಹೇಳ್ತೀನಿ, ಹೇಳು ಚಿನ್ನು. ಹೇಳಪ್ಪ. ದೋಸೆ ಮನೆಯದು ಮಾಡಿರೋ ಅದಕ್ಕೆ. ಓಕೆ, ಡನ್. ಹಾಂ, ಮದನ್ ಗೌಡ. ಸೂಪರ್, ಫ್ಯಾಂಟಾಸ್ಟಿಕ್, ಗ್ರೇವಿ ಇಸ್ ನೈಸ್. 10ಗೆ 10. ಓಕೆ, ನಮ್ಮ ಮೇನ್ ಶೆಫ್ ನಿಖಿಲ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲದಕ್ಕೂ. ಥ್ಯಾಂಕ್ ಯು ನಿಖಿಲ್ ಅವರೇ. ಸೊ ನನಗೇನು ತೊಂದರೆ ಕೊಡದೆ ಹೆಂಡ್ತಿಗೆ ಅಲ್ಲಿ ಕೂರಿಸಿ ಮಾಡೋಕ್ಕಾಗಲ್ಲ ಅಂತ ಅವರೇ ಪಾಪ ವಾಲಂಟಿಯರ್ ಆಗಿ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ತಿಂಡಿ. ಎಲ್ಲರೂ ಥ್ಯಾಂಕ್ಸ್ ಹೇಳ್ರೋ. ಅಣ್ಣ ಅಣ್ಣ ಅಣ್ಣ. ನಂದೀಶ್ ನೀವೆಷ್ಟು ಕೊಡ್ತೀರಾ? 9.5. ನಿನಗೆ ಯಾಕೆ ಅಣ್ಣ ಅನ್ಬೇಕೀಗ? ನೀನು ಸೋಲ್ಡ್ ಔಟ್ ಅಲ್ಲ. ಹಾಂ ಮದನ್ ಗೌಡ ಹೇಳಿ. ನಿಶಾ ಅವರೇ, ಇನ್ನೂ ದೋಸೆನೇ ತಿಂದಿಲ್ಲ ಗುರು. ಅರ್ಧ ದೋಸೆನೂ ತಿಂದಿಲ್ಲ ಮದನ 2ರಲ್ಲಿ. ಟ್ರಿಕ್ಕು. ನಂಗೆ ದೋಸೆ ಹೋಯ್ತಾ ಇಲ್ಲ ಒಳಗಡೆ. ಚೆನ್ನಾಗಿದೆ. ಹೌದಾ? 10ಗೆ ಸಣ್ಣ ಬರೀ ಚಿಕನ್ಗೆ ಮಾತ್ರ ಕೊಡ್ತೀಯಾ? ನಂಗೆ ದೋಸೆ ಇಷ್ಟ ಇಲ್ಲ. ಫಾರ್ ಯು ಅಣ್ಣ ಮಾಡಿರೋದು. 20 ಕೊಡ್ತಾಳೆ ಬೇಕಾದ್ರೆ. ಅವ್ರ ಅಣ್ಣ ಮಾಡಿರೋದಲ್ಲ. ಇಲ್ಲ, ಚೆನ್ನಾಗಿದೆ. ನೀವೇ ಹೇಳ್ತೀರಾ ಆಮೇಲೆ ನೋಡಿ. ಚೆನ್ನಾಗೈತೆ. ನಾನು ತಿಂದೆ ಆಗಲೇ, ನಾನೇ ಫಸ್ಟ್ ಟೇಸ್ಟ್ ಮಾಡಿದ್ದು. ಚೆನ್ನಾಗೈತೆ ಅಂತ. ಚೆನ್ನಾಯ್ತಾ ಬಬ್ಲಿ? ಚೆನ್ನಾಗಿದೆ. ಚಬ್ಲಿ? ಚೆನ್ನಾಗೈತೆ. ಚಬ್ಲಿ ಚೆನ್ನಾಗಿತ್ತಾ? ತಿಂದ ಆಗೋಯ್ತು ಆಗಲೇ. ಇಲ್ಲಿ ನೋಡಿ ಗೈಸ್, ನಾವು ಇದನ್ನ ಮಿನಿ ಡಸ್ಟ್ಬಿನ್ ಮಾಡಿದ್ದೀವಿ. ಆಚೆ ಈಚೆ ಎಲ್ಲೂ ಆಗ್ತಾ ಇಲ್ಲ. ಸ್ವಚ್ಛತೆ ಮೇಂಟೈನ್ ಮಾಡೋಣ. ನೀವು ಕೂಡ ನಾವೆಲ್ಲ ಕ್ಲೀನ್ ಮಾಡೋದ್ಲಾಗ್ಲೆ. ಇಲ್ಲಿ ಬಂದಾಗ ಎಷ್ಟು ಗಲೀಜಿತ್ತಂದ್ರೆ ಆ ಸಿಗರೇಟ್ ಪ್ಯಾಕೆಟ್, ಆ ಕುಡ್ದಿರೋ ಬಾಟ್ಲುನ ಹಂಗಾರು ಇಟ್ಟವ್ರ ಹೊಡೆದಾಕೋರೆ, ಹೊಡೆದು ಚೂರು ಮಾಡಿ. ಪಾಪ ಇಲ್ಲಿ ಎಷ್ಟೊಂದು ಜನ ರೈತರು ಓಡಾಡ್ತವ್ರೆ. ಅವ್ರ ಕಾಲ್ಗಿಲ್ ಚುಚ್ಕೊಂಡ್ರೆ ಬಾಯಿಗೆ ಹಾಕಿದ್ರೆ ಎಸ್. ಸೊ ಇವಾಗ ಈ ಥರ ಒಂದು ಮಿನಿ ಡಸ್ಟ್ಬಿನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹಾಕ್ಕೊಂಡೆಲ್ಲ ತೊಗೊಳ್ತೀವಿ. ಇನ್ನು ನಾನು ಮತ್ತು ನಮ್ಮ ಮನೆಯವ್ರು ಮಾತ್ರ ಬಾಕಿ ತಿನ್ನೋದ್ರಲ್ಲಿ. ಏನಂತೀರ ರೀ? ಯಾಕ್ರಿ? ಪಾಪ ನಮ್ಮ ವರುಣು
ವೆಜಿಟೇರಿಯನ್. ನಾನು ನಾನ್ ವೆಜ್ ತಿನ್ನಲ್ಲ, ಬಿಟ್ಟೇ ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಆಗಿರೋದ್ರಿಂದ ಪಾರ್ಸೆಲ್ ತಗೊಬಂದಿದ್ವಿ ಅವನಿಗೆ. ಹೇಗಿತ್ತು ಬಾತು? ಚೆನ್ನಾಗಿತ್ತಾ? ಅವ್ರನ್ನ ಕೇಳಿ ಎಷ್ಟು ಕೊಡ್ತಾರೆ 10ಗೆ ಅಂತ? ಇಲ್ಲ, ಅಲ್ಲಿ ಒಳಗಡೆ ಒಬ್ರು ಕೂತವ್ರು. ದೋಸೆ ಬೇಕಾ? ಏನು ಅಣ್ಣ ತಂಗಿ. ಹಾ, ಅಣ್ಣ ತಂಗಿ. ಅಕ್ಕ ತಮ್ಮ ಒಂದಪ್ಪ ಹಾಗೆ ಆಯ್ತದೆ. ಹಾ, ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೇ ಅದು. ಹಂಗಾರೆ ಈಗ ಇವಳಿಗೆ ಒಂದಕ್ಕೆ ಮೂಡಿದೆ. ಏನಿಲ್ಲ 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 ಗೈಸ್. ಇಲ್ಲ ಇಲ್ಲ ಸೆಕೆಂಡ್ ಕೊಟ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಏಯ್ ಬಾರ ಇಲ್ಲಿ ವಿನೋದ್, ಬನ್ನಿ ಆಗಲ್ಲ ಅವನಿಗೆ. ಬನ್ರಿ, ಬೇಗ ಬರ್ರಿ. ತಪ್ಪು ಮಾಡಿ ಅವನಿಗೆ ಅದು ರಿಗ್ರೆಟ್ ಇಲ್ಲ. ನಮ್ಮ ಅಕ್ಕನಿಗೆ ಹೋಗಿ ಅಟ್ಲೀಸ್ಟ್ ಒಂದು ಸಾರಿ ಕೇಳಬೇಕು, ಇಲ್ಲ ಮಾತಾಡ್ಸ್ಬೇಕು ಅನ್ನೋದಿಲ್ಲ ಅವನಿಗೆ. ಸೊ ಪಾಪ ಬಂದು ಏನಕ್ಕೆ ಯಾವ ವಿಷಯಕ್ಕೆ ಅವಳು ಬೇಜಾರು ಮಾಡ್ಕೊಂಡವಳೆ ಅಂದ್ರೆ ಒಂದು ವ್ಯಾಲಿಡ್ ರೀಸನ್ ಇದೆ. ಬಂದು ಅವಳು ಸಾರಿ ಕೇಳಬೇಕಿತ್ತು ಆ ವಿಷಯಕ್ಕೆ. ವಿನೋದ್, ಯು ಆರ್ ಡೂಯಿಂಗ್ ರಾಂಗ್ ಥಿಂಗ್. ಬನ್ನಿ. ಫೋನ್ ಮಾಡಿದ್ದೆ, ಅವೆಲ್ಲ ಬಿಡ್ರಿ ಬಿಡ್ರಿ. ಅದು ಕಮರ್ಷಿಯಲ್ಸು, ಪ್ರಮೋಷನ್ಸು ಅವೆಲ್ಲ ಬಿಟ್ಟಾಕಿ. ಸಂಬಂಧ ಮುಖ್ಯ. ಫಸ್ಟ್ ಬಂದು ಸೆಕೆಂಡ್ ಕೊಟ್ಬಿಟ್ಟು ದಮ್ಮಯ್ಯ ಅಂತ ಕಾಲು ಬೀಳಿ. ಏನ್ರ ನಾವು ಕಟ್ಟಿರೋ ದೇಶ ಕಣ್ರಿ ಇದು. ಓಕೆ, ಈಗ ನಾನು ದೋಸೆ ತಿಂತೀನಿ. ಎಲ್ರದ್ದು ಆಯ್ತು. ಗ್ಯಾಸ್ ಖಾಲಿ ಆಗೋಯ್ತಾ? ಬಂದ್ರ ಹುಡುಗ್ರ ತಿಂಡಿ ತಿನ್ರಿ. ಬಂದ್ರ ಬರ್ರಿ, ಸ್ಪೆಷಲ್ ಸೂಪರ್ ಆಗಿ ಹೋಟ್ಲ್ ಮಾಡಿರೋಂಗೆ ಐತೆ. ಒನ್ ಮೋರ್ ಅನ್ಬೇಕು. ಮನೇಲಿ ಡೈಲಿ ಇದ್ದಿದೆ ತಿನ್ನೋದು. ಬನ್ನಿ, ನಮ್ದೊಂದು ಚೂರ್ತೀನಿ. ಆಡ್ತೀವಿ, ಬರ್ತೀರಾ? ಒಂದೊಂದು ದೋಸೆ ತಿಂದ್ರೆ ಆಡ್ತೀವಿ ನಿಮ್ ಜೊತೆ, ಇಲ್ಲಂದ್ರಿಲ್ಲ. ಬನ್ನಿ, ಆಯ್ತು, ಕ್ರಿಕೆಟ್ ಆಡಿ. ಬೆಡ್ಸು, ನಾವು ಬೆಡ್ಸೇ ಆಡೋದು. ಅದೇ ಬೆಡ್ಸು 1000 ರೂಪಾಯಿ. ನಿಮ್ಮ ಟೀಮು ನಮ್ಮ ಟೀಮು. ಬ್ಯಾಟಿಂಗ್ ನಡೀತಿದೆ. ಎಷ್ಟೋ ದಿನಗಳ ನಂತರ ಕ್ರಿಕೆಟ್ ಆಡ್ತಾ ಇರೋದು. ಚಿಕ್ಕ ವಯಸ್ಸಲ್ಲೆಲ್ಲ ಆಡೋದು, ಕಾಲೇಜ್ ಟೈಮ್ಸು, ಸ್ಕೂಲ್ ಟೈಮ್ಸಲ್ಲೆಲ್ಲ. ಮೊದಲು ನನ್ನ ಹಿಂದೆ ಓಡ್ ಬರೋಳು. ಆಗ ಅವಳನ್ನ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟು ನಾನು ಕ್ರಿಕೆಟ್ ಆಡ್ಕೊಂಡು ಬುಗ್ರಿ ಆಡ್ಕೊಂಡು ಬರುವೆ. ಆಫ್ಟರ್ ಲಾಂಗ್ ಟೈಮ್ ಬ್ಯಾಟ್ ಹಿಡಿದೀನಿ. ನೋಡುವ ಟಚ್ ಇದೆಯಾ ಇಲ್ವಾ ಅಂತ. ಸೊ ಇಲ್ಲಿ ಲೋಕಲ್ ಇನ್ನಲ್ಲ ಅದು ಸತಿ ಯು ಗೋ ದೇರ್. ಸರ್, ಇವಾಗ ಟೀಮ್ ಬಿಲ್ಡ್ ಮಾಡಿದೀವಿ ನಾವು. ಮದನ್ ಅವ್ರ ಟೀಮಲ್ಲಿ ನಾನ್ ಬಾಲ್ ಹಿಡಿಯಲ್ಲ, ನಾನ್ ಓಡಲ್ಲ, ನಾನ್ ಅಲ್ಲಿ ಇಲ್ಲಿ ವಾರಕ್ಕೆ 3 ದಿನ ಕ್ರಿಕೆಟ್ ಆಡುವಂಗ ಆಡ್ತಾವ್ರ ಇವರು. ಮದನ್ ಅವ್ರ ಟೀಮಲ್ಲಿ ನಿಶಾ ಅವರು, ನಂದಿ ಅಂಡ್ ಇನ್ಯಾರು? ಸ್ವಾತಿ. ಓಕೆ. ನಮ್ಮ ಬಾವರ್ ಟೀಮ್ ಅಲ್ಲಿ ನಿಖಿಲ್ ಅವರು, ಪೂರ್ಣಿ, ಸ್ಪಂದನ, ಮತ್ತೆ ಇವರಿಬ್ರು, ಈ ಹುಡುಗರಿಬ್ರು ನಮ್ಮ ಬಾಯ್ಸ್ ಈಗ ಜಾಯ್ನ್ ಆಗಿದ್ದಾರೆ ಹೊಸದಾಗಿ. ಇವ್ರದೇ ಅಂತ ಇದು ಫೀಲ್ಡ್. ಹಂಗಾಗಿ ಇಲ್ಲೇ ಆಡೋಣ ಅಂತ ಕರ್ಕೊಂಡ್ ಬಂದಿದ್ದಾರೆ. ಆಡ್ತಾ ಇದೀವಿ. ಚಲೋ. ನಾನ್ ಕಣಪ್ಪ ಅಂಪೇರು. ನೀನೇನಪ್ಪ ಮಾಡ್ತಾ ಇದ್ದೆ? ಓಡಕ್ಕ ಇಲ್ಲಿಂದ. ಸರಿ. ಹಿಂಗಂದ್ರೆ ಏನು ಕ್ರಿಕೆಟ್ ಅಲ್ಲಿ? ಹಿಂಗಂದ್ರೆ ಔಟು. ನನಗ್ ಗೊತ್ತು ಎಲ್ಲ. ಈಗ ಟೀಮ್ ಸಿಂಹ ವರ್ಸಸ್ ಟೀಮ್ ಚಿರತೆ. ಓವರ್. ಸಿಂಹ ಯಾರು, ಚಿರತೆ ಯಾರು? ಸಿಂಹಿಣಿ. ಸಿಂಹಿಣಿ. ಅದು ಚಿತ್ತೆ. ನೋಡ್ಲಿಲ್ಲ ನಾನು ಅಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ನೋಡ್ಲಿಲ್ಲ, ಬೌಲಿಂಗ್ ನೋಡ್ಲಿಲ್ಲ. ಅದು ಬಿಡಿ ಆಯ್ತು, ಅದು ಒಂದು ಟ್ರಯಲ್. ಅದಿಲ್ಲ, ಗ್ರೇಸ್. ನನ್ ಬಾಲ್ ನೋಡ್ಲಿಲ್ಲ. ನಾನ್ ಹಿಂಗ್ ಕೈ ಎತ್ ಮೇಲೆ ಬರ್ಬೇಕು. ಅಂಪೇರ್ ನಿನಗೆ ಇದ್ ಕೊಟ್ವೆಲ್ಲ ಅಂದ್ಮೇಲೆ ಹೆಂಗ್ ಬಾಲಿಂಗ್ ಮಾಡ್ದೆ ನೀನು? ಅದೇನೆ, ಏನಕ್ ಬಾಲಿಂಗ್ ಮಾಡಿದ್ರಿ? ಬನ್ನಿ ಹಿಂದಕ್ಕೆ. ಗ್ರೇಸ್ ಇದಷ್ಟೇ. ಓ ವಾವ್, ವಾಟ್ ಎ ಫೋರ್ಸ್. 3, 2, 1 ಗೋ. ಓಡಲ್ವಾ ನಿಶಾ? ಎನರ್ಜಿ ಕೊಡಪ್ಪ. ವೈಡ್ ಅನ್ನಕ ವರ್ಲ್ಡ್. ಸೊ ಈಗ ನೆಕ್ಸ್ಟ್ 4 ಬಾಲ್ಸ್ ಆಗಿದೆ. ಮುತ್ತಯ್ಯ ಮುರಳೀಧರನ್. ನೋ ಬಾಲ್.
ಏಯ್ ಇವ್ನಿಗೆ ನೆಟ್ಟು ಬಾಲಿಂಗ್ ಮಾಡಕ್ ಬರಲ್ಲ. ಏ ಇಲ್ಲ ಕಾಮಿಡಿ ಇರ್ಲಿ ಅಂತ. ಯಾರ್ದು ಕೇಳ್ಸಲ್ಲ ಇವ್ರಿಬ್ರದೇ ಲಾಸ್ಟ್ 2 ಬಾಲ್. ಸಾಕು. ನಾರ್ಮಲ್ ಹಾಕ್ತೀನಪ್ಪ, ಯಾರ್ದು ಬೇಡ. ಮದನ್ ಈಗ ನೆಟ್ಟಿಗೆ ಆಡ್ರಿ. ಮದನ್ ಏ ಲಾಸ್ಟ್ 2 ಬಾಲ್ಸ್ ಓವರ್ ಇರಪ್ಪ. ಆಡ್ರಿ, ಎಲ್ರು ಇದೀರಾ? ಬೋಲ್ಡ್ ಔಟ್. ನಾರ್ಮಲ್ ಮದನ್ ಮಾಡಿದ್ರೆ ವಿಕೆಟ್ ಆಯ್ತಾರೆ ಗೈಸ್. ಅವ್ರು ಇವ್ರನ್ನ ಕಾಪಿ ಮಾಡಿದ್ರೆ ಔಟ್. ಗೈಸ್ ಇವರು 1 ಓವರ್ ಅಲ್ಲಿ 2 ವಿಕೆಟ್ ಹೋಗಿದೆ ಇವ್ರ ಟೀಮ್ ಅಲ್ಲಿ. ನಿಖಿಲ್ ಅವ್ರ ಟೀಮ್ ಅಲ್ಲಿ ನಿಖಿಲ್ ಅವರು ಔಟ್ ಆದ್ರು, ಅದು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಪೂರ್ಣಿ ಒಂದ್ ಬಾಲು ಹಿಡಿಲಿಲ್ಲ, ಎಲ್ಲ ಓಡಾಗಿ ಎತ್ಕೊಬತ್ತಾವಳೆ. ಓಕೆ, ದಿಸ್ ಇಸ್ ಸೆಕೆಂಡ್ ಓವರ್. ಎದ್ದು ಬರುವೆ. ಹಾ, ಬೌಲಿಂಗ್ ನಿಶಾ ಅವರು ಸೆಕೆಂಡ್ ಓವರ್. ಏಕೆ ಇಲ್ಲಿ ದಾಟೋದ್ರೆ ನೋ ಬಾಲ್ ಕೊಡ್ತೀರಿ. ಹೌದಾ? ಹಂಗಾರೆ ಇಲ್ಲಿಂದ ಹೊಡ್ಬೇಕು. ಎಲ್ಗೆ ಸಿದ್ದಾಳಪ್ಪ ಅವಳು. ವೈಡ್. ಹಂಗೋದ್ರೆ ವೈಡಾ? ಸ್ಟ್ರೈಟ್ ಹೋಗ್ಬೇಕಾ? ಗೊತ್ತು ಕಣ. 3 ರನ್ ವೈಡೇ ಕೊಟ್ರಿ. ವಿಕೆಟ್. ಬ್ಯಾಟ್ಸ್ಮನ್ ನಿಮ್ ಟೀಮ್ ಅಲ್ಲಿ ಪೂರ್ಣಿಮಾ ಅವ್ರು ಬರ್ತಾ ಇದ್ದಾರೆ. 3 ರನ್ ಅದು ನಾವೇ ಕೊಟ್ಟಿದೀವಿ ಗೈಸ್. ಪೂರ್ಣಿಮಾ ಅವ್ರು ಬ್ಯಾಟಿಂಗ್ ಬರ್ತಾ ಇದ್ದಾರೆ. ಲಾಸ್ಟ್ ಪ್ಲೇಯರ್ ಟೀಮ್ ಅಲ್ಲಿ. ಎಲ್ರು ಫಸ್ಟ್ ಓವರ್ ಅಲ್ಲಿ ವಿಕೆಟ್ ತಗೊಂಡ್ ಮನೆಗೆ ಹೋಗಿದ್ದಾರೆ. ರೆಡಿ? ವೈಡ್ ಹೋಯ್ತದೆ. ಇಲ್ಲ ಏ ಕ್ರಿಕೆಟ್ ಹೆವಿ ಕಷ್ಟ ಗುರು ಆಡೋದು. ಹೆಂಗ್ ಓಡ್ತಾರ ಅವರೆಲ್ಲ. ಬೆಸ್ಟ್ ಸ್ಪೋರ್ಟ್ ಇದು ಕ್ರಿಕೆಟ್ ಅಂಡ್ ಫುಟ್ಬಾಲ್. ಕ್ರಿಕೆಟರ್ಸ್ಗೆ ಯಪ್ಪ ಸಲ್ಯೂಟ್. ಓಕೆ, ಓವರ್ ಸ್ಟಾರ್ಟ್ ಆಗ್ತಾ ಇದೆ ಈಗ. ಫಸ್ಟ್ ಬಾಲ್ ಫಸ್ಟ್ ಓವರ್. ಕಳೆದಬೇಕು. ಅಯ್ಯೋ ಇಡಿಯೇ. ಕೊಡಲ್ಲ ನಾನೀಗ. 4th ಬಾಲ್ ನೋಡು. ತಗೊಳ್ಳಿ. 6